ನೋಡಿದೀರಾ ಮೊಬೈಲ್ ಸಿಕ್ಕಿದ್ದು, ಬಟ್ಟೆ ಸಿಕ್ಕಿದ್ದು, ಮೊಟ್ಟೆ ಸಿಕ್ಕಿದ್ದು ಜೈಲಲ್ಲಿ? ಪರಪ್ ನಗರ ಮೆನ್ಸ್ ಜೈಲಲ್ಲಿ ಟಿವಿದಲ್ಲೇ ಬಂತಲ್ವಾ ಸಿಕ್ಕಿರೋದು, ಮುಂದೆಗಡೆ ನೋಡಿದೀರಾ? ನಾನು ಮೊಬೈಲ್ ಅಲ್ಲಿ ನೋಡಿರೋಂಥದ್ದು. ಯಾವಾಗ? ಅದು ನಾನು ಹೊರಗಡೆ ಇದ್ದೋಗ, ಜೈಲ್ ಒಳಗಡೆ ಇದ್ದೋಗ ನಾನು ನೋಡಿಲ್ಲ. ನಾನು ಹಿಂಗ್ ಹೋಗಕ್ ಸಾಧ್ಯ? ನೀವು ನೋಡಿಲ್ವಾ? ಅಲ್ಲೇ ಒಳಗೆ ಮೆನ್ಸ್ ಬ್ಯಾರಕ್ ಹೇಳ್ತಿಲ್ಲ, ಕಿಚನ್ ನಲ್ಲಿ ನೀವು ನೋಡಿಲ್ವಾ? ಬಾಲೆಟ್ ಸಿಕ್ಕಿದೆ ಅಂತ ಕಿಚನ್ ನಾವ್ ಹೆಂಗ್ ಹೋಗಕ್ ಸಾಧ್ಯ? ನಾವು ವುಮೆನ್ಸ್ ಬ್ಯಾರಕ್ ಏನಿದೆ, ನಮ್ದೇನಿದೆ ವುಮೆನ್ಸ್ ಬ್ಯಾರಕ್, ಅದು ಬಿಟ್ರೆ ಬೇರೆ ಎಲ್ಲೂ ಸಹ ಹೊರಗಡೆ ಹೋಗಕ್ ಸಾಧ್ಯ. ಬಹಳ ಹತ್ರ ಅಂತಾನೆ ಕೇಳ್ಪಟ್ಟೆ ನಾನು. ಕಿಚನ್ ಹತ್ರ ಇದ್ರೇನು ನಾವು ಹೋಗಕ್ ಆಗಲ್ವಲ್ಲ. ಕಣ್ಣಾಯಿಸಕ್ ಏನಿದೆ? ಫುಲ್ ಸುತ್ತ ಕಾಂಪೌಂಡ್ ಇದಾಗಿರೋ ಎಲ್ಲಿ ಕಣ್ಣಾಯಿಸಕ್ ಸಾಧ್ಯ? ಎಲ್ಲೋ ಮೂಲೆ ಕಡೆ ಸ್ಟ್ರೈಟ್ನಿಂಗ್ ಮಾಡ್ಕೊಂತಾಳೆ. ಕೇಳಿ, ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ರೂಮ್, ನೋ ನೋ ನೋ, ಗೇಟ್ ಇಂದ ಹೊರಗಡೆ ಹೋದ್ರೆ ಕಿಚನ್ ಸಿಗುತ್ತೆ, ಗೇಟ್ ಇಂದ ಒಳಗಡೆ ಕಿಚನ್ ಇರೋದಿಲ್ಲ. ಗೇಟ್ ಒಳಗಡೆ ಕಿಚನ್ ಇದೆಯಾ? ನಮ್ಮ ವುಮೆನ್ ಬ್ಯಾರಕ್ ಅಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ಲೆಫ್ಟ್ ಅಲ್ಲಿ ಒಂದು ಹಾಸ್ಪಿಟಲ್ ಇದೆ, ಸಾರಿ ಲೆಫ್ಟ್ ಅಲ್ಲಿ ಆಫೀಸ್ ಇದೆ, ಅದ್ರ ಪಕ್ಕ ಒಂದು ಸೈಕಿಯಾಟ್ರಿ ರೂಮ್ ಇದೆ, ಅದ್ರ ಪಕ್ಕ ಒಂದು ಜೈಲರ್ ರೂಮ್ ಇದೆ, ಲೈಬ್ರರಿ ಇದೆ, ಮತ್ತೆ ವಿಸಿ ಕೋಟ್ ಬರುತ್ತೆ, ಒಂದು ಬ್ಯಾರಕ್ ಬರುತ್ತೆ, ಈ ಕಡೆ ಟೈಲರ್ ಮಿಷಿನ್ ಬರುತ್ತೆ, ಈ ಕಡೆ ಮತ್ತೆ ಒಂದು ಮೆಡಿಕಲ್ ಬರುತ್ತೆ, ಈ ಕಡೆ ಬಂದ್ರೆ ಹಾಸ್ಪಿಟಲ್. ಬಹಳ ಚೆನ್ನಾಗಿ ಕಣ್ಣ ಹಾಯಿಸ್ಕೊಂಡು ಬಂದಿದ್ದೀರಾ. ಮೆಟ್ಲು ಹೇಳ್ತೀನಿ, ಬಹಳ ಚೆನ್ನಾಗಿ ಕಣ್ಣ ಹಾಯಿಸ್ಕೊಂಡ್ ಬಂದಿದ್ದೀರಾ. ಆಫ್ಟರ್ ಆಲ್ ಅಷ್ಟು ದೊಡ್ಡ ರೂಮ್ ನೋಡಿದೀರಾ ಅಂದ್ಮೇಲೆ ಅಲ್ಲಿ ಸಣ್ಣ ಒಂದು ಸೈಡ್ ಅಲ್ಲಿ ಒಂದು ಮೊಟ್ಟೆ ಇರುವಂತ ಸ್ಪೇಸ್ ಇದೆ. ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ನಮ್ಮ ಜೈಲಲ್ಲಿ ನಮ್ಮ ವುಮೆನ್ ಬ್ಯಾರಕ್ ಅಲ್ಲಿ ಏನಿದೆಯೋ ಅದನ್ನ ಕೇಳಿ. ಗೇಟ್ ಇಂದ ಹೊರಗಡೆ ಏನಿದೆಯೋ ನನಗ್ ಗೊತ್ತಿಲ್ಲ. ಗೇಟ್ ಇಂದ ಹೊರಗಡೆ ಎಲ್ಲಿ ಕಿಚನ್ ಇದೆ, ಎಲ್ಲಿ ಮೆನ್ಸ್ ಬ್ಯಾರಕ್ ಇದೆ ನಮಗ್ ಗೊತ್ತಿಲ್ಲ. ನಮ್ಮ ವುಮೆನ್ ಬ್ಯಾರಕ್ಸ್ ಅಲ್ಲಿ ಏನೇನಿದೆ, ಎಲ್ಲೆಲ್ಲಿ ಏನೇನಿದೆ ಕೇಳಿ, ನಾನು ಹೇಳ್ತೀನಿ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಕಿಚನ್ ಇರೋದು ಎಲ್ಲೋ ಹೋಗ್ಬಿಟ್ಟು ನಾನು ಜೈಲಾಧಿಕಾರಿನ ಹೋಗ್ಬಿಟ್ಟು ಕಿಚನ್ ಇವೆಲ್ಲ ರಾಯಲ್ ಲೀಡ್ ಮಾಡುವಂತ ಐಟಮ್ಸ್ ಆಗಿರ್ಬೋದಲ್ಲ, ಅವರೆಲ್ಲ ರೂಮ್ ಅಲ್ಲಿ ಇಟ್ಕೊಳ್ತಾರೆ. ಓಕೆ, ಅವರ ರೂಮ್ಗೆ ಹೋಗಿ ನೋಡಿದ್ರೆ ರೂಮ್ ಅಲ್ಲಿ ರೂಮ್ಗೆ ಯಾಕೆ ಹೋಗ್ಲಿ? ಹಾಕೊಂಡಿರೋ ಪಿನ್ನಲ್ಲೇ ಗೊತ್ತಿಲ್ವಾ? ವುಮೆನ್ಸ್ ಡೇ ನಾನು ಹೋಗಿದ್ದ ದಿವಸ March 8 ಮಾರ್ನಿಂಗ್, ನಾನು ಹೋಗಿದ್ದು March 7 ನೈಟು. ಮಾರ್ನಿಂಗ್ ವುಮೆನ್ಸ್ ಡೇ ಇರುತ್ತೆ, ಪ್ರೋಗ್ರಾಮ್ ನಡೀತಾ ಇರುತ್ತೆ. ಆ ದಿವಸ ಪರ್ಪಲ್ ಸ್ಯಾರಿ ಹಾಕೊಂಡು ಸ್ಯಾರಿ ಪಿನ್ ಎಲ್ಲ, ನನ್ನ ಫಸ್ಟ್ ಪ್ರಶ್ನೆನೇ ಅಲ್ಲೇ ಇರುತ್ತೆ. ಒಬ್ರು ಅಲ್ಲಿ ಸಿಬ್ಬಂದಿನ ಕೇಳ್ತೀನಿ, ನನ್ನ ಸ್ಯಾರಿ ಪಿನ್ ಬಿಚ್ಚಿದಿರಲ್ವಾ, ಅಲ್ಲಿ ಸ್ಯಾರಿ ಪಿನ್ ಹಾಕೊಂಡಿದಾರಲ್ವಾ, ಎಲ್ಲಾರು ಹಾಕಿದ್ದಾರೆ, ಎಲ್ಲ ರೆಡಿ ಆಗಿದ್ದಾರೆ, ಹಂಗಾದ್ರೆ ಇಲ್ಲೆಲ್ಲ ಸಿಗುತ್ತಾ? ರುದ್ರಾಕ್ಷಿ ಸಹ ಬಿಚ್ಚಿದಿರಲ್ವಾ, ಪ್ರತಿಯೊಬ್ರು ಕ್ರಿಸ್ಟಿಯನ್ ಬೀಡ್ಸ್ ಹಾಕೊಂಡಿದ್ದಾರೆ, ಹಾಗಾದ್ರೆ ಇಲ್ಲಿ ಏನ್ ನಡೀತಾ ಇದೆ ಜೈಲಲ್ಲಿ ಅಂತ ಅಲ್ಲೇ ಫಸ್ಟ್ ಡೇನೆ ನಾನು ಪ್ರಶ್ನೆ ಮಾಡಿದೀನಿ. ಫಸ್ಟ್ ಡೇನೆ. ಆಗ ಅವ್ರು ಹೇಳಿದ್ದು, ಇಲ್ಲ ಅದು ಹಳೇದು, ಫಸ್ಟ್ ಬಂದೋಗಿ ಇಲ್ಲಿ ಏನ್ ಇಟ್ಟೋಗಿದ್ರು ಅದೇ ಅದು, ಅವ್ರ ಪ್ರಕರಣ ಇನ್ನು ಮುಚ್ಚಿಲ್ಲ, ಕ್ಲೋಸ್ ಆಗಿಲ್ಲ ಅಂತ. ಅಂದ್ರೆ ನಾನು ದಡ್ಡಿ ಅನ್ಕೊಂಡ್ಬಿಟ್ಟೆ. ನಾನು ಇಲ್ಲಿ ದಡ್ಡಿ ಅಲ್ಲ. ಆಗ ನಾನು ಯಾವಾಗ ಪ್ರಶ್ನೆ, ಬುದ್ಧಿವಂತ ದಡ್ಡಿ, ನಾನ್ ಬುದ್ಧಿವಂತೆ ದಡ್ಡಿನೂ ಅಲ್ಲ. ಯಾಕೆ ಬುದ್ಧಿವಂತೆ ದಡ್ಡಿ ಹಾಕ್ತೀನಿ? ಯಾಕಂತ ಅಂದ್ರೆ ಹೋಗಿ ಬಂದು ಇಷ್ಟು ದಿನ ಆದ್ರೂ ಬರೀ ಸಂದರ್ಶನದಲ್ಲಿ ಮಾಡ್ತಾ ಇದ್ದೀರಾ ಹೊರತು ಅದಕ್ಕೆ ತಕ್ಕಂತೆ ಏನನ್ನ ಗೊತ್ತಿದೆ. ಫಸ್ಟ್ ನನ್ನ ಪರ್ಸನಲ್ ರೀ, ಫಸ್ಟ್ ನನ್ನ ಹೆಲ್ತ್, ನನ್ನ ಫ್ಯಾಮಿಲಿ, ನನ್ನ ಬಗ್ಗೆ ಆಬ್ವಿಯಸ್ಲಿ ನಾನು ಚೆನ್ನಾಗಿರ್ತೀನಿ. ಆಬ್ವಿಯಸ್ಲಿ ನಾನು ಚೆನ್ನಾಗಿದ್ದೀರಾ. ನನಗೆ ಕೇಳಿ, ಇವಾಗ ನಿಮಗೆ ಆಯ್ತು, ನೀವ್ ಯಾಕೆ ಇವಾಗ ಸುದ್ದಿ ಮಾಡ್ತಾ ಇದೀರಾ? ನೀವು 15 ದಿವಸದಿಂದ ಏನ್ ಮಾಡ್ತಾ ಇದ್ರಿ? ಯಾಕೆ ಈಗ ಮಾಡ್ತಾ ಇದೀರಾ ಕರೆದು? ಫುಲ್ ಬಿಸಿ ಮೇಡಮ್. ಬಿಸಿ ಅಲ್ವಾ? ನಿಮ್ದು ಕಾಲ್ ಬಂದಿದ್ ಯಾವಾಗ? ನನಗೆ 2 days ಬಿಫೋರ್ ಬಂದಿದ್. ನೀವು 15 days ಇಂದ ಏನ್ ಮಾಡ್ತಾ ಇದ್ರಿ? 15 days ಇಂದ ನೀವು ಪ್ರಶ್ನೆ ಮಾಡಿದ್ರೆ, ನಿಮ್ಮನ್ನ ಕಾಂಟ್ಯಾಕ್ಟ್ ಬುದ್ಧಿವಂತ ದಡ್ರು ನೀವು ಕಾಲ್ ಮಾಡೋದಕ್ಕೆ ಯಾಕಂದ್ರೆ ನೀವು ಆಗಿಲ್ಲ, ಆಯ್ತಾ? ಇನ್ನೊಂದು ಎಲ್ಲ ಕಡೆ ಬಿಸಿ ಇದೀನಿ, ಇದು ಸುಳ್ಳು. ಹಾಗಿದ್ರೆ ಇದು ಸುಳ್ಳು. ನನಗೆ ಪೂಜಾ ಒಂದು ಹೆಣ್ಮಗಳು ಕಾಲ್ ಮಾಡಿದ್ದು, ಎಷ್ಟು ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದೀರಾ ನೋಡಿ? ನಾನು ಎಷ್ಟು ಚಾನಲ್ಗಾದ್ರೂ ಇಂಟರ್ವ್ಯೂ ಕೊಟ್ಟಿದ್ದೀನಿ. ನಿಮ್ಮ ಚಾನಲ್ ಇಂದ ನನಗೆ ಕರೆ ಬಂತ. ನಿಮ್ಮ ಚಾನಲ್ ಇಂದ ನನಗೆ 2 days ಬಿಫೋರ್ ಕರೆ ಬಂದಿದ್ದು. 2 days ಬಿಫೋರ್. ನೋ ವೇ. ತೋರಿಸಿ ಕಾಲ್ ಲಿಸ್ಟ್ ನೀವು ಕಾಲ್ ಮಾಡಿರೋದು. ತೋರಿಸಿ ಕಾಲ್ ಲಿಸ್ಟ್ ನೀವು ಕಾಲ್ ಮಾಡಿರೋದು. ಈಗ ತೋರಿಸಿ ಲೈವ್ ಅಲ್ಲಿ ನಾನು ಕಾಲ್ ಮಾಡಿರೋದು. ಅದಕ್ಕಿಂತ ಮುಂಚೆ ನಂದೊಂದು ಪ್ರಶ್ನೆ ಇದೆ. ನೀವು ಫಸ್ಟ್ ಕಾಲ್ ಲಿಸ್ಟ್ ತೋರಿಸಿ. 2 days ಬ್ಯಾಕ್ ನನ್ನ ಕಾಲ್ ಬಂದಿದ್ದು, 2 days ಆದ್ಮೇಲೆ ಬಂದಿದ್ದು. ಲೆಟ್ ಮಿ ಕಂಪ್ಲೀಟ್. ನೀವು ಫೋನ್ ತೋರಿಸಿ ಅಂದ್ರಲ್ಲ, ನಾನು ಫೋನ್ ತೋರಿಸ್ತೀನಿ, ನೀವು ಫೋನ್ ತೋರಿಸಿ. ಫೋನ್ ಗೆ ಸಂಬಂಧಪಟ್ಟದೆ ನನ್ನೊಂದು ಡೆಫಿನೆಟ್ಲಿ ತೋರಿಸೋಣ ಬನ್ನಿ. ಪ್ರಶ್ನೆ ಇದೆ. ಹೋಗೋಣ. ಈಗ ಅದಕ್ಕಿಂತ ಮುಂಚೆ ಮತ್ತೊಂದಷ್ಟು ಪ್ರಶ್ನೆ. ಈಗ ಇಷ್ಟೆಲ್ಲ ಆಯ್ತಲ್ಲ, ಜೈಲಿನ ವಿಚಾರ ಆಯ್ತು, ಪವಿತ್ರ ಗೌಡ ಸಂಬಂಧಪಟ್ಟ ವಿಚಾರ ಆಯ್ತು, ವ್ಯಕ್ತಿ ಪೂಜೆನೂ ಆಯ್ತು. ಅಲ್ಲಿ ವ್ಯಕ್ತಿ ಪೂಜೆ ಅಂತ ಏನಿಲ್ಲ ಬಿಡಿ, ಅಲ್ಲಿರೋ ದೇವರೆಲ್ಲರೂ ಹೋಗಿ ದೇವ್ರ ಪೂಜೆ ಮಾಡೋದು. ನೀವು ಅದು ವ್ಯಕ್ತಿ ಪೂಜೆ, ನಾವು ಬರೀ ಮಾಡೋ ದೇವ್ರ ಪೂಜೆ ಅಷ್ಟೇ. ಯಾರಿಗೂ ಬಕೆಟ್ ಇದೆಯಲ್ಲ, ಯಾರಿಗೂ ಪೂಜೆ ಮಾಡಲ್ಲ, ಅದು ನನಗೆ ಅವಶ್ಯಕತೆನೂ ಇಲ್ಲ. ನೀವು ಮಾಡ್ತಾರ ವ್ಯಕ್ತಿ ಪೂಜೆ ಅನ್ಸುತ್ತೆ, ನೀವು ವ್ಯಕ್ತಿ ಪೂಜೆ ಮಾಡಿ. ನಾವು ದೇವರ ಪೂಜೆ ಮಾಡ್ತಾ ಇದೀರಿ. ವ್ಯಕ್ತಿ ಪೂಜೆ ನಾವು ಮಾಡಕ್ಕೆ ಆಗಲ್ಲ. ಮೋಸ್ಟ್ಲಿ ನೀವು ವ್ಯಕ್ತಿ ಪೂಜೆ ಮಾಡಿರ್ಬೇಕು, ಅದಕ್ಕೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ. ನಾವು ದೇವರ ಪೂಜೆ ಅಷ್ಟೇ ಮಾಡ್ತೀರಿ, ಎಲ್ಲಾರ್ಗೂ ಗೊತ್ತು.
ದೇವರ ಪೂಜೆ ಅಷ್ಟೇ ಪವಿತ್ರ ಮಾಡ್ತೀವಿ. ಗೌಡ ಪವಿತ್ರ ಗೌಡ ಪವಿತ್ರ ಗೌಡ ಪವಿತ್ರ ಗೌಡ Mostly ಪವಿತ್ರ we ಗೌಡ are ನಿಮ್ not friend ಆ? defined her you Mostly yourself mostly ನಿಮ್ friend ಆ ಪವಿತ್ರ ಗೌಡ? ಇವಾಗ ನೀವೇ ಜೈಲ್ಗೆ ಹೋದಾಗ, ನೀವೇ ಜೈಲ್ಗೆ ಹೋದಾಗ ಎಲ್ಲ ನಿಮ್ಗೊಂದು facility ಸಿಕ್ಕಾಗ ನಮಗ್ ಸಿಕ್ತಿರೋ ಇದ್ದಾಗ ಪ್ರಶ್ನೆ. ಆಯ್ತು, ಚರ್ಚೆ ಮಾಡೋಣ. ವ್ಯಕ್ತಿ ಪೂಜೆ ಯಾಕೆ ಏನು ವ್ಯಕ್ತಿ ಮಾಡೋಣ? ಪೂಜೆಲಿ ಇದು ವಾಪಸ್ ತಗೊಂಬೇಕು ನಿಮ್ ವರ್ಡ್. ವ್ಯಕ್ತಿ ಪೂಜೆ ನಮ್ಮ ಲೈಫ್ ಅಲ್ಲಿ ನಾವು ಮಾಡೋದು ಇಲ್ಲ. ದೇವರ ಪೂಜೆ ಮಾಡ್ತೀನಿ. ಮೋಸ್ಟ್ಲಿ ನಿಮಗ್ ವ್ಯಕ್ತಿ ಪೂಜೆ No, ಮಾಡೋ no, ಅಭ್ಯಾಸ ಇರುತ್ತೆ. ಸಂಧ್ಯಾ, you are No wrong. way. So I'm far not ನೀವೇ wrong. I'm ಮಾಡ್ಕೊಂಡ್ not ಬಂದಿದ್ದು. wrong. I'm ನೀವೇ not ವ್ಯಕ್ತಿ wrong. ಪೂಜೆ No ಮಾಡ್ಕೊಂಡ್ way. ಬಂದಿದ್ದು. ನಾನು ಜೈಲ್ Okay, ಬಗ್ಗೆ define ಹೇಳ್ತಾ ಇದೀನಿ ಮಾಡೋಣ. ಹೊರತು ಎಸ್ಸಿ ಕುರಿತು ಜೈಲ್ ಮತ್ತಷ್ಟು ಬಗ್ಗೆ ಹೇಳ್ತಾ ಇದೀನಿ ಹೊರತು ನಾನು ಮಾತುಕತೆ ವ್ಯಕ್ತಿ ಪೂಜೆ ಮಾಡ್ತಾ ಇಲ್ಲ.